ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ಎನ್ನುವ ಒಂದು ಪ್ರವಾಸಿ ತಾಣದಲ್ಲಿ ಆಗಬಾರದ ಘಟನೆಯೊಂದು ಆಗೋಗಿದೆ. ಟೆರರ್ ಅಟ್ಯಾಕ್ನಲ್ಲಿ ಭಾರತದ ಮೂಲೆ ಮೂಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಆ ಒಂದು ಜಾಗಕ್ಕೆ ಪ್ರವಾಸಿ ತಾಣವನ್ನು ನೋಡೋದಕ್ಕೆ ಹೋಗಿದ್ದಂತಹ 28ಕ್ಕೂ ಅಧಿಕ ಮಂದಿ ಭಾರತೀಯರನ್ನು, 2 ವಿದೇಶಿಯರನ್ನು ಟೆರರ್ ಅಟ್ಯಾಕ್ನಲ್ಲಿ ಸಾಯಿಸಲಾಗಿದೆ. ಟೆರರಿಸ್ಟ್ಗಳು ಸಾಯಿಸಿದ್ದಾರೆ. ಈ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಈ ಒಂದು ಟೆರರ್ ಅಟ್ಯಾಕ್ ಆದಾಗ ಇದನ್ನು ಮಾಡಿದ್ದು ಯಾರು ಅನ್ನೋದು ಫಸ್ಟು ಕಾಶ್ಮೀರದಲ್ಲಿ ಆದ ತಕ್ಷಣ ಫಸ್ಟಿಗೆ ತಲೆಗೆ ಬರೋದು ಪಾಕಿಸ್ತಾನ ಅಂತ. ಆದರೆ ಯಾವುದಾದ್ರು ಒಂದು ಸಂಘಟನೆ ಬೇಕಲ್ಲ. ಪಾಕಿಸ್ತಾನ ಈಸ್ ಅ ಟೆರರಿಸ್ಟ್ ಕಂಟ್ರಿ. ಆದರೆ ಆ ಟೆರರಿಸ್ಟ್ ಕಂಟ್ರಿನಲ್ಲಿ ಸಾವಿರಾರು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಇದೆ. ಅದರಲ್ಲಿ ಯಾರು ಇದನ್ನು ಮಾಡಿದ್ದು ಅನ್ನೋದು ಬೇಕಲ್ಲ. ಈಗ ಒಂದು ಸಂಘಟನೆ TRF ಎನ್ನುವ ಒಂದು ಸಂಘಟನೆ ಈ ಘಟನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. TRF ದ ರೆಸಿಸ್ಟೆನ್ಸ್ ಫ್ರಂಟ್. ಇವರು 2018-19ರಲ್ಲಿ ಈ ಒಂದು ಸಂಘಟನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚಿಗುರೊಡೆಯುತ್ತೆ. ಈ ಸಂಘಟನೆಯ ಪ್ರಮುಖ ಉದ್ದೇಶ ಜಮ್ಮು ಕಾಶ್ಮೀರವನ್ನು ಭಾರತದಿಂದ ಬೇರೆ ಮಾಡೋದು, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸೋದು, ಜಮ್ಮು ಕಾಶ್ಮೀರದಲ್ಲಿ ಅಲ್ಪಸಂಖ್ಯಾತ ರಿಲಿಜಿಯನ್ಗಳು ಯಾರಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡೋದು, ಆರ್ಟಿಕಲ್ 370 ವಿರೋಧ ಮಾಡೋದು, ಅದನ್ನು ಜಮ್ಮು ಕಾಶ್ಮೀರದಿಂದ ತೆಗೆದು ಬಿಸಾಕುವಂತೆ ನೋಡಿಕೊಳ್ಳುವ ಹಾಗೆ ಹೋರಾಟವನ್ನು ಮಾಡೋದು. ಇದು ಇವರ ಅಂದರೆ ಈ ಸಂಘಟನೆಯ ಒಂದು ಅಜೆಂಡಾ. ಇದೇ ಅಜೆಂಡಾದ ಮೇಲೆ ಇಲ್ಲಿಯವರೆಗೂ ಜಮ್ಮು ಮತ್ತು ಕಾಶ್ಮೀರದ ಸರೌಂಡಿಂಗ್ನಲ್ಲಿ ಈ ಒಂದು ಸಂಘಟನೆ ಸಾಕಷ್ಟು ಹತ್ಯೆಗಳನ್ನು ನಡೆಸ್ಕೊಳ್ತಾ ಬಂದಿದೆ. 2018-19ರಿಂದ ನಡೆಸ್ಕೊಳ್ತಾನೆ ಬಂದಿದೆ. ಇದು 2025ರವರೆಗೂ ಸಹ ಇದು ನಡ್ಕೊಂಡೇ ಬಂದಿದೆ. ಈ ಹಿಂದೆ ಈ ಸಂಘಟನೆ ಮಾಡಿದಂತಹ ಸಾಕಷ್ಟು ಹತ್ಯೆಗಳಿಗೆ ಭಾರತ ಸರ್ಕಾರ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದೆ. ಆದರೂ ಸಹ ಇದನ್ನು ಬೇರಿನ ಸಮೇತ ಕಿತ್ತು ಹಾಕೋಕೆ ಆಗಿಲ್ಲ. ಅದರ ಪ್ರತಿಫಲ ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಈ ಒಂದು ಟೆರರ್ ಅಟ್ಯಾಕ್. ಈ TRF ನಾನು ಹೇಳಿದೆ, ದ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಏನಿದೆ, ಇದನ್ನು ಲಷ್ಕರ್ ಇ ತೊಯ್ಬಾ ಎಂಬ ಸಂಘಟನೆ ಏನಿದೆ ಆ ಸಂಘಟನೆ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇರುವಂತಹ ಇನ್ನೊಂದು ಸಂಘಟನೆ ಅನ್ನೋದನ್ನು ಈ ಹಿಂದೆ ಭಾರತ ಸರ್ಕಾರ ಘೋಷಿಸಿ ಆಗಿದೆ. ಲಷ್ಕರ್ ಇ ತೊಯ್ಬಾ ಈ ಸಂಘಟನೆ ಎಂಥ ಕ್ರೂರ ಸಂಘಟನೆ, ಭಾರತೀಯರಿಗೆ ಯಾವೆಲ್ಲ ರೀತಿಯಲ್ಲಿ ತೊಂದರೆ ಕೊಟ್ಟಿದೆ, ಭಾರತದಲ್ಲಿ ಯಾವೆಲ್ಲ ಭಾಗಗಳಲ್ಲಿ ಬಾಂಬ್ ಬ್ಲಾಸ್ಟನ್ನು ಮಾಡುವ ಮೂಲಕ, ಶೂಟೌಟನ್ನು ಮಾಡುವ ಮೂಲಕ ಅಮಾಯಕ ಜನರನ್ನ ಪ್ರಾಣ ತೆಗೆದಿದೆ ಅನ್ನೋದು ಎಲ್ರಿಗೂ ಕೂಡ ಈ ಗೊತ್ತಿರುವಂತಹ ವಿಚಾರ. ಅಂತಹ ಒಂದು ಸಂಘಟನೆ ಜೊತೆಗೆ ಈ ಸಂಘಟನೆ ಕೈ ಜೋಡಿಸಿ ಈ ಎಲ್ಲ ಏನಂತಾರೆ ಕುಕೃತ್ಯಗಳನ್ನು ಎಸಗ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಈ ಸಂಘಟನೆ ಕಾಶ್ಮೀರದಲ್ಲಿ ಏನು ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಕಾಶ್ಮೀರದಲ್ಲಿರುವಂತಹ ಅಮಾಯಕ ಯುವಕರನ್ನ, ಅನ್ಎಜುಕೇಟೆಡ್ಸನ್ನ, ಅದರ ಜೊತೆಗೆ ಓದಿ ಕೆಲಸ ಸಿಗದೆ ಇರುವಂತಹ ಯುವಕರನ್ನ ಮೈಂಡ್ ವಾಶ್ ಮಾಡುತ್ತೆ. ಮೈಂಡ್ ವಾಶ್ ಮಾಡುವ ಮೂಲಕ ಇವರ ಏನು ಸಂಘದ ಒಂದು ಧ್ಯೇಯ ಇದೆ, ಉದ್ದೇಶ ಇದೆ, ಅದನ್ನು ಫೋರ್ಸ್ಫುಲಿ ಅವರ ತಲೆಗೆ ತುಂಬುತ್ತೆ. ಅವರ ತಲೆಗೆ ತುಂಬುವ ಮೂಲಕ ಪಾಕಿಸ್ತಾನದಿಂದ ಬರುವಂತಹ ವೆಪನ್ಸ್, ನಾರ್ಕೋಟಿಕ್, ಈ ಎಲ್ಲ ಒಂದು ಅಪರಾಧ ಕೃತ್ಯಗಳು ಏನಿದೆ, ಈ ಎಲ್ಲ ಅಪರಾಧ ಕೃತ್ಯಗಳಲ್ಲಿ ಈ ಎಲ್ಲ ವಸ್ತುಗಳನ್ನು ಸಾಗಾಟ ಮಾಡ್ಕೊಳ್ಳೋದಕ್ಕೆ ಅಲ್ಲಿನ ಸ್ಥಳೀಯ ಯುವಕರನ್ನ ಈ ಸಂಘಟನೆ ರೆಡಿ ಮಾಡುತ್ತೆ. ಅವರ ಹತ್ರ ಈ ಕೆಲಸವನ್ನ ಮಾಡಿಸುತ್ತೆ. ಭಾರತದ ಒಳಗೆ ಇಲ್ಲಿಗಲ್ ಆಗಿ ವೆಪನ್ಸ್ ಅನ್ನ ಬರೋದಕ್ಕೆ ಲೋಕಲ್ಸ್ ಕಾಶ್ಮೀರಿಗಳನ್ನ ಹೇಗೆ ಬಳಸ್ಕೋಬೇಕು, ಹೇಗೆ ಟ್ರೈನ್ ಮಾಡಬೇಕು ಅನ್ನೋದನ್ನ ಈ ಸಂಘಟನೆ ಕಾಶ್ಮೀರದಲ್ಲಿ ಮಾಡ್ಕೋತಾನೆ ಬಂದಿದೆ. ಕಾಶ್ಮೀರದಲ್ಲಿ ಇವರ ಟಾರ್ಗೆಟ್ ಏನು ಅಂತಂದ್ರೆ, ಕಾಶ್ಮೀರದಲ್ಲಿ ಇರುವ ಅಲ್ಪಸಂಖ್ಯಾತರು. ಕಾಶ್ಮೀರದಲ್ಲಿ ಒಂದು ಕಾಲದಲ್ಲಿ ಅಲ್ಪಸಂಖ್ಯಾತರು ಯಾರು ಅಂತ ನಾವು ನೋಡೋದಾದ್ರೆ ಮುಸ್ಲಿಮರು. ಇವತ್ತಿನ ಕಾಲಕ್ಕೆ ಕಾಶ್ಮೀರದಲ್ಲಿ ಅಲ್ಪಸಂಖ್ಯಾತರು ಯಾರು ಅನ್ನೋದನ್ನ ನಾವು ನೋಡೋದಾದ್ರೆ ಹಿಂದೂಗಳು. ಸೊ ಇವರ ಟಾರ್ಗೆಟ್ ಏನು? ಕಾಶ್ಮೀರದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳು ಇವರ ಟಾರ್ಗೆಟ್. ನಾನ್ ಕಾಶ್ಮೀರಿಗಳು, ಕಾಶ್ಮೀರದವರು ಅಲ್ಲದೇ ಇರುವವರು ಯಾರಿದ್ದಾರೆ, ಕಾಶ್ಮೀರಕ್ಕೆ ಹೊರಗಡೆಯಿಂದ ಯಾರು ಬರ್ತಾರೆ ಅವರು ಇವರ ಟಾರ್ಗೆಟ್. ಅದರ ಜೊತೆಗೆ ಕಾಶ್ಮೀರದಲ್ಲಿರುವ ರಿಲಿಜಿಯನ್ ಮೈನಾರಿಟಿ ಅಂದ್ರೆ ಈ ಧರ್ಮದ ಆಧಾರದಲ್ಲಿ ಕಾಶ್ಮೀರದಲ್ಲಿ ಯಾರು ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ ಅವರನ್ನ ಇವರು ಟಾರ್ಗೆಟ್ ಮಾಡ್ತಾರೆ, ಅವರನ್ನ ಹುಡುಕ್ತಾರೆ, ಅವರಿಗೆ ಚಿತ್ರಹಿಂಸೆ ಕೊಡ್ತಾರೆ, ಅವರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಅದರ ಒಂದು ಭಾಗ ನಿನ್ನೆ ನಡೆದಂತಹ ಈ ಘಟನೆ. ಕಾಶ್ಮೀರದವರು ಅಲ್ಲದೆ ಇರುವವರು ಕಾಶ್ಮೀರಕ್ಕೆ ಹೋದ್ರೆ ಇವರಿಗೆ ಸಹಿಸೋಕೆ ಆಗಲ್ಲ. ಇದು ಮೇನ್ ನಿನ್ನೆ ನಡೆದಿರುವಂತಹ ಘಟನೆಗೆ ಕಾರಣ ಅಂತ ನನಗನ್ನಿಸ್ತಾ ಇದೆ. ಇದಿಷ್ಟು ಒಂದು ಕಡೆ.
ಇದಿಷ್ಟು ಒಂದು ಕಡೆ. ಆದರೆ ನಿನ್ನೆ ಅಲ್ಲಿ ಏನೂ ಪ್ರಾಣ ಬಿಟ್ರಲ್ಲ 28ಕ್ಕಿಂತ ಅಧಿಕ ಮಂದಿ. ಇವರು ಮಾಡಿದ ತಪ್ಪೇನು ಗೊತ್ತಾ? ನಮ್ಮ ಸರ್ಕಾರಗಳು, ನಮ್ಮ ಸಿಸ್ಟಮ್, ಕಾಶ್ಮೀರದಲ್ಲಿ ಎಲ್ಲವೂ ಕೂಡ ಸರಿ ಇದೆ. ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿ. ಸ್ವಿಟ್ಜರ್ಲ್ಯಾಂಡ್ಗೆ ಯಾಕೆ ಹೋಗ್ತೀರಾ? ನಮ್ಮ ದೇಶದಲ್ಲೇ ಇದೆ ಕಾಶ್ಮೀರ. ಇನ್ನೊಂದು ದೇಶಕ್ಕೆ ಯಾಕೆ ಹೋಗ್ತೀರಾ? ಅದು ಅಷ್ಟೊಂದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ನಮ್ಮ ದೇಶದಲ್ಲೇ ಇದೆ ಆ ಸ್ವರ್ಗ. ಸ್ನೋ ಬೇಕಾ? ನಮ್ಮ ದೇಶದಲ್ಲೇ ಇದೆ. ಸೊ ಈ ಎಲ್ಲದಕ್ಕೂ ಕಾಶ್ಮೀರನ ತೋರಿಸಿ ಜನಗಳ ತಲೆಗೆ ತುಂಬಿದ್ರು. ಕಾಶ್ಮೀರದಲ್ಲಿ ಇವತ್ತು ಟೆರರ್ ಅಟ್ಯಾಕ್ ಇಲ್ಲ. ಕಾಶ್ಮೀರಕ್ಕೆ ನಾವು ಹೋಗಿ ಬರ್ಬೋದು. ಕಾಶ್ಮೀರಕ್ಕೆ ನಾವು ಪ್ರವಾಸಕ್ಕೆ ಹೋದರೆ ನಾವು ಸೇಫ್ ಆಗಿರ್ತೀವಿ. ಈ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿದೆ ಅಂತ ಜನಗಳಿಗೆ, ಪ್ರವಾಸಿಗರಿಗೆ ಗೊತ್ತಾಗಿದ್ದಕ್ಕೆ ಅವರು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದರು. ಅದೇ ಅವರು ಮಾಡಿದಂತಹ ದೊಡ್ಡ ತಪ್ಪು. ಯಾಕಂತಂದರೆ ಕಾಶ್ಮೀರ ಸೇಫ್ ಆಗಿದೆ ಅಂತ ಅಂದ್ಕೊಂಡು ಅಲ್ಲಿ ಹೋಗಿದ್ದು. ಇದು ನಂಬರ್ 1. ಇದ್ರ ಜೊತೆಗೆ ಈ TRF ಸಂಘಟನೆ ಮಾಡ್ತಾ ಇರುವಂಥದ್ದೇನು, ಬೇರೆ ಬೇರೆ ಅಂದರೆ ಕಾಶ್ಮೀರದವರು ಯಾರಲ್ವೋ ಅವರು ಹೊರಗಡೆಯಿಂದ ಕಾಶ್ಮೀರಕ್ಕೆ ಬರೋಂಗಿಲ್ಲ. ದೆನ್ ಏನು ತಿಂತಾರೆ ಕಾಶ್ಮೀರದವರು? ಮಣ್ಣು ತಿಂತಾರ? ಕಡ್ಡಿ, ಕಸ, ಹುಲ್ಲು, ಹೇಸಿಗೆ ಏನಾದ್ರು ತಿಂತಾರ ಕಾಶ್ಮೀರದವರು? ಇಲ್ಲ. ಕಾಶ್ಮೀರ ಡಿಪೆಂಡ್ ಆಗಿರೋದು ಇಂಡಿಯಾದಲ್ಲಿ ಸಾಕಷ್ಟು ಸಿಟಿಗಳು, ಸಾಕಷ್ಟು ಸ್ಟೇಟ್ಗಳು, ಲೈಕ್ ಗೋವಾ, ಈ ತರಹದ ಸ್ಟೇಟ್ಗಳು, ಲಕ್ಷದ್ವೀಪ್, ಈ ತರಹದ ಜಾಗಗಳು ಟೂರಿಸ್ಟ್ಗಳಿಂದಾನೇ ನಡೀತಾ ಇರೋದು. ಆ ರಾಜ್ಯಗಳಿಗೆ, ಆ ಜಾಗಗಳಿಗೆ ಟೂರಿಸ್ಟ್ಗಳು ಹೋಗಿಲ್ಲ ಅಂತಂದ್ರೆ ಅಲ್ಲಿನ ಸರ್ಕಾರ ನಡೆಸೋದಕ್ಕೆ ಆಗಲ್ಲ. ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಒದಗಿಸೋದಕ್ಕೆ ಆಗಲ್ಲ. ಕಂಪ್ಲೀಟ್ ಡಿಪೆಂಡ್ ಅಪಾನ್ ಟೂರಿಸ್ಟ್ಸ್. ಅಂತಹ ಜಾಗಗಳಲ್ಲಿ ಕಾಶ್ಮೀರ ಕೂಡ ಒಂದು. ಆದರೆ ಇವರಿಗೆ ಅಲ್ಲಿಗೆ ಪ್ರವಾಸಿಗರು ಹೋಗೋದು ಬೇಡವಂತೆ. ಕಾಶ್ಮೀರದವರು ಯಾರಲ್ಲ ಅವರು ಅಲ್ಲಿಗೆ ಹೋಗಂಗಿಲ್ಲ. ಹೋದ್ರೆ ಈ ತರ ಮಾಡ್ತೀವಿ ಅನ್ನುವ ಧ್ಯೇಯವನ್ನ ಇಟ್ಕೊಂಡಿರುವಂತಹ ಕಚಡ ಸಂಘಟನೆ TRF ಇದನ್ನ ಮಾಡಿರುವಂಥದ್ದು. ಈಗ 28ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಇನ್ನು ಸಾಕಷ್ಟು ಜನ ಜೀವನ ಮರಣದ ಮಧ್ಯೆ ಹಾಸ್ಪಿಟಲ್ನಲ್ಲಿ ಹೋರಾಡ್ತಾ ಇದ್ದಾರೆ. ಇದರ ಮಧ್ಯೆ ಸೌದಿಯಲ್ಲಿ ಪ್ರವಾಸದಲ್ಲಿ ಇದ್ದಂತಹ ನರೇಂದ್ರ ಮೋದಿ ಅವರು ತಮ್ಮ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ಸಾಗಿ ಈಗ ಬೇಜಾನ್ ಮೀಟಿಂಗ್ಗಳು ನಡೀತಾ ಇದೆ. ಇಂಟೆಲಿಜೆನ್ಸ್ ವೈಫಲ್ಯ ಅಂತ ಎಲ್ಲ ಕಡೆ ಮಾತು ಕೇಳಿ ಬರ್ತಾ ಇದೆ. ಮಾಧ್ಯಮಗಳವರೆಲ್ಲ ತಿರುಗಿ ಬಿದ್ದಿದ್ದಾರೆ. ಇಂಥ ಟೈಮಲ್ಲಿ ಸೆಂಟ್ರಲ್ನಲ್ಲಿ ಇರುವಂತಹ BJP ಸರ್ಕಾರ ಅವರನ್ನ ಹೆಡೆಮುರಿ ಕಟ್ತೀವಿ, ಅವರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಅವರ ಛಾಯಾಚಿತ್ರಗಳನ್ನ ಎಲ್ಲಾ ಮಾಧ್ಯಮಗಳಲ್ಲೂ ಪ್ರಕಟ ಮಾಡುವ ಮೂಲಕ ಅವರನ್ನ ಹುಡುಕಿ, 4ರಿಂದ 5 ಜನ ಇದ್ರಂತೆ, ಅವರನ್ನ ಹುಡುಕಿ ಅವರನ್ನ ಆದಷ್ಟು ಬೇಗ ಮುಗಿಸ್ತೀವಿ ಎನ್ನುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳು ಸಹ ರಾಜನಾಥ್ ಸಿಂಗ್ ಅವರ ಕಡೆಯಿಂದ, ಅಮಿತ್ ಶಾ ಅವರ ಕಡೆಯಿಂದ, ನರೇಂದ್ರ ಮೋದಿ ಅವರ ಕಡೆಯಿಂದ ಈಗ ಆಲ್ರೆಡಿ ಪಾಸ್ ಆಗಿದೆ. ಆದರೆ ಇದು ನಿಲ್ಲೋದು ಯಾವಾಗ? ಪಾಕಿಸ್ತಾನದ ಪಕ್ಕದಲ್ಲಿರುವ ಕಾಶ್ಮೀರ, ಅಂದ್ರೆ ನಮ್ಮ ದೇಶದಲ್ಲಿರುವ ಕಾಶ್ಮೀರಕ್ಕೆ ನಾವೇ ಹೋಗಿ ಬರೋದಕ್ಕೆ ಹೆದರಿಕೊಳ್ಳದೆ ಇರುವಂತಹ ಸ್ಥಿತಿ ನಿರ್ಮಾಣ ಆಗುವುದು ಯಾವಾಗ? ಅದಕ್ಕೆ ಉತ್ತರ ಏನು? ಪ್ರತಿ ಸಾರಿನೂ ಈ ತರಹದ ಘಟನೆಗಳು ನಡೆದಾಗ ಪಾಕಿಸ್ತಾನವನ್ನ ದೂರ್ತೀವಿ, ಅಲ್ಲಿನ ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನ ದೂರ್ತೀವಿ. ಆದರೆ ಇದನ್ನ ಮೊಳಕ್ಕೆ ಬೇರ್ ಸಮೇತ ಕಿತ್ತು ಹಾಕೋದು ಯಾವಾಗ? ಅದಕ್ಕೆ ಸಾಕ್ಷಿಗಳನ್ನ ಪೂರಕವಾಗಿ ಸಂಗ್ರಹಿಸೋದು ಯಾವಾಗ? ಇದಕ್ಕೆಲ್ಲ ಕೊನೆ ಯಾವಾಗ? ಆ ಘಟನೆ ನಡೆದಾಗ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಅನ್ನೋರು ಕೂಡ ಆ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅವರು ಹೇಳ್ತಾ ಇದ್ರು ತನ್ನ ಪತಿಯ ತಲೆಗೆ ಗುಂಡಿಟ್ಟು ಸಾಯಿಸಿದ್ರು, ನನ್ನನ್ನು ಕೂಡ ಅದೇ ಥರ ಸಾಯಿಸ್ಬಿಡಿ, ನನ್ನ ಮಗನ್ನ ಯಾಕೆ ಬದುಕಿಸಿದ್ರ, ನನ್ನ ಗಂಡನೇ ಇಲ್ಲ ಅಂದಮೇಲೆ ನಮ್ಮನ್ನು ಕೂಡ ಸಾಯಿಸ್ಬಿಡಿ ಅಂತ ಅವ್ರು ಕೇಳ್ಕೊಂಡ್ರಂತೆ. ಆಗ ಅವ್ನು ಹೇಳಿದಂತೆ, ಇದನ್ನ ಹೋಗಿ ಮೋದಿಗೆ ನೀನು ಹೇಳಬೇಕು, ಅದಕ್ಕೋಸ್ಕರ ನಿನ್ನನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಕಳ್ಸಿದಂತೆ. ಸೊ ಆ ಪರ್ಸನ್ನ ಹುಡ್ಕೋದಲ್ಲ, ಆ ಪರ್ಸನ್ಗೆ ಟ್ರೈನಿಂಗ್ ಕೊಟ್ಟು ಅವನ ಮೈಂಡ್ ವಾಶ್ ಮಾಡಿ ನಮ್ಮ ಜನಗಳ ವಿರುದ್ಧ ತಿರುಗಿಬಿಟ್ಟಿದಾರಲ್ಲ, ಅಂತಹ ಮನಸ್ಥಿತಿಗೆ ಕಾರಣವಾದಂತಹ ಸಂಘಟನೆಯನ್ನೇ ಇಲ್ಲದಂಗೆ ಮಾಡ್ಬಿಡ್ಬೇಕು. TRF ಎನ್ನುವ ಒಂದು ಸಂಘಟನೆ ಇರಬಾರ್ದು. ಅದರಲ್ಲಿ ಎಷ್ಟು ಜನ ಇದ್ದಾರೆ ಇರಬಾರ್ದು, ಅದರ ಮುಖ್ಯಸ್ಥ ಇರಬಾರ್ದು. TRF ಅಂತ ಒಂದು ಸಂಘಟನೆ ಇತ್ತು ಅನ್ನೋದನ್ನ ಇತಿಹಾಸದಲ್ಲಿ ನೀನು ಗುರ್ಸಕ್ಕಾಗ್ಬಾರ್ದು, ಹಂಗೆ ಅಳ್ಸಾಕ್ಬಿಡ್ಬೇಕು ಅವ್ರನ್ನ. ಮೋದಿ ಏನಾದರೂ ನಿಜವಾಗ್ಲೂ ಈ ಮಾತನ್ನ ಕೇಳಿ ನಿಜವಾಗ್ಲೂ ದೇಶದ ಮೇಲೆ, ಅದರ ಜೊತೆಗೆ ಈ ಸತ್ತಿರುವಂತಹ ಕುಟುಂಬಗಳ ಮೇಲೆ ಏನಾದರೂ ಕಿಂಚಿತ್ತು ಕರುಣೆ ಅನ್ನೋದಿದ್ರೆ ಮೋದಿ ಅವರು ಈ ಕೆಲಸನ ಮಾಡಿ ತೋರಿಸ್ಬೇಕು. ಅದ್ರ ಜೊತೆಗೆ ಇಲ್ಲಿ ಬಂದಿರುವಂಥದ್ದು, ಈಗ ಕಾಶ್ಮೀರದಲ್ಲಿ ಅಟ್ಯಾಕ್ ಆಗಿ ಒಂದಷ್ಟು ಜನ ಸತ್ತೋದ್ರು. ಏನು ಗೊತ್ತಾ ಇನ್ನೊಂದು ವಿಚಾರ, ಏನು ಸಾಯಿಸಿದಾರಲ್ಲ ಅವ್ರ ಹತ್ರ ಬಂದು ಅವ್ರ ಹೆಸರನ್ನ ಫಸ್ಟ್ ಕೇಳ್ತಾರೆ.
ಅದಾದಮೇಲೆ ಅವ್ರ ಐ ಡಿ ಕಾರ್ಡ್ನ ಸೆಕೆಂಡ್ ಕೇಳ್ತಾರೆ. ಅದಾದಮೇಲೆ ಅವರ ಪ್ಯಾಂಟನ್ನು ಬಿಚ್ತಾರೆ. ಯಾಕೆ ಗೊತ್ತಾ? ಹೆಸರು ಕೇಳಿದ್ರೆ ಅವನ ಹೆಸರೇನು ಅಂತ ಗೊತ್ತಾಗುತ್ತೆ, ಐ ಡಿ ಕಾರ್ಡ್ ನೋಡಿದ್ರೆ ಅವನು ಯಾವ ಧರ್ಮದವನು ಅಂತ ಗೊತ್ತಾಗುತ್ತೆ, ಪ್ಯಾಂಟ್ ಬಿಚ್ಚಿ ನೋಡಿದ್ರೆ ಅವನು ಹಿಂದೂನೋ ಅಥವಾ ಮುಸ್ಲಿಮೋ ಅನ್ನೋದು ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ಪ್ಯಾಂಟ್ ಬಿಚ್ಚಿ ನೋಡಿದಾಗ ಅವನು ಮುಸ್ಲಿಂ ಅನ್ನೋದನ್ನು ಕನ್ಫರ್ಮ್ ಆದರೆ ಅವನನ್ನು ವಾಪಸ್ ಕಳಿಸ್ತಾ ಇದ್ರು, ಅವನನ್ನು ಬಿಟ್ಟು ಕಳಿಸ್ತಾ ಇದ್ರು, ಅವನಿಗೆ ಶೂಟ್ ಮಾಡ್ತಾ ಇರಲಿಲ್ಲ. ಅದೇ ಪ್ಯಾಂಟ್ ಬಿಚ್ಚಿ ನೋಡಿದಾಗ ಆತ ಹಿಂದೂ ಅಂತ ಗೊತ್ತಾದರೆ ಆತನನ್ನು ಪಾಯಿಂಟ್ ಬ್ಲ್ಯಾಂಕಲ್ಲಿ ಗನ್ನಿಟ್ಟು ಶೂಟ್ ಮಾಡಿ ಸಾಯಿಸಿದ್ದಾರೆ. ಎಲ್ಲಿಗೆ ಬಂತು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ತಿಕ್ಕಾಟ ತಂದಿಡುವಂತಹ ಕೆಲಸ. ಪ್ಯಾಂಟ್ ಬಿಚ್ಚಿ ನೋಡಿ ಭಾರತವನ್ನು ಹಿಂದೂಸ್ತಾನ ಅಂತ ಕರೀತಾರೆ, ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಕರೀತಾರೆ. ಇಡೀ ಪ್ರಪಂಚದಲ್ಲಿ ಹಿಂದೂಗಳು ಇರೋದಕ್ಕೆ ಯಾವುದಾದ್ರೂ ಒಂದು ದೇಶ ಇದ್ದರೆ ಅದು ಭಾರತ ಅಂತ ಕರೀತಾರೆ. ಅಂತಹ ಭಾರತದ ಮುಕುಟವಾಗಿರುವಂತಹ ಕಾಶ್ಮೀರದಲ್ಲಿ ನೀನು ಹಿಂದೂ ಅಂತಂದರೆ ನಿನ್ನನ್ನು ಒಡೆದು ಮುಗಿಸ್ತಾರೆ, ನೀನು ಮುಸಲ್ಮಾನ್ ಅಂತಂದರೆ ನೀನು ಹೋಗುವಂತ ಬಿಟ್ಟು ಕಳಿಸ್ತಾರೆ. ಇಲ್ಲಿಗೆ ದೇಶ ಬಂದು ನಿಂತಿದೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದು ಯಾವೆಲ್ಲ ರೀತಿ ನಡೆದುಕೊಂಡು ಹೋಗುತ್ತೆ ಅಂತ, ಆದರೆ ನಾವಂತೂ ಕಾಯ್ತಾ ಇದ್ದೀವಿ. ಈ ಒಂದು ಘಟನೆಗೆ ಉತ್ತರ ಬೇಕು. ಇಷ್ಟು ದಿನ ಕಾಶ್ಮೀರದಲ್ಲಿ ಎಲ್ಲೋ ಒಂದು ಶೂಟೌಟ್ ಆಯ್ತಂತೆ, ಯಾವುದೋ ಸ್ಕೂಲಲ್ಲಿ ಪ್ರಿನ್ಸಿಪಲ್ನ ಸಾಯಿಸಿದ್ರಂತೆ, ಯಾರೋ ಹೋರಾಟಗಾರ ಒಬ್ಬರನ್ನ ಸಾಯಿಸಿದ್ರಂತೆ, ಅದ್ರ ಜೊತೆಗೆ ಆರ್ಮಿ ಪರ್ಸನ್ಸ್ನ ಸಾಯಿಸಿದ್ರಂತೆ, ಪುಲ್ವಾಮಾ ಅಟ್ಯಾಕ್ನಲ್ಲಿ ಬಸ್ನೇ ಬ್ಲಾಸ್ಟ್ ಮಾಡಿ 40ಕ್ಕೂ ಅಧಿಕ ಮಂದಿನ ಸಾಯಿಸಿದ್ರಂತೆ. ಹೀಗೆಲ್ಲ ಆದಾಗ ಒಬ್ರು ಇಬ್ರು ಎಲ್ಲ ಸತ್ತಾಗ ಓಕೆ, ಒಬ್ರು ಇಬ್ರು ಜನರ ಮೈಂಡ್ ಸೆಟ್ ಹಂಗಿರ್ತಿತ್ತು, ಲಾರ್ಜ್ ನಂಬರ್ ಇರ್ತಾ ಇರಲಿಲ್ಲ. ಅದರಲ್ಲೂ ಆರ್ಮಿ ಪರ್ಸನ್ ಸತ್ತಾಗ ಓಕೆ, ಆರ್ಮಿ ಅವರಂದ್ರೆ ಏನು, ದೇಶ ಕಾಯೋದಕ್ಕೆ ಇರೋದು, ನಮ್ಮನ್ನು ಕಾಯೋದಕ್ಕೆ ಇರೋದು. ಎಲ್ಲರೂ ಕೂಡ ನೀನು ಬ್ಯಾಂಕಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ಯಾ, ನೀನು ಮೀಡಿಯಾದಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ಯಾ, ನೀನು ಡ್ರೈವರಾಗಿ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂದರೆ ನಿಂದೇನೋ ಒಂದು ಉದ್ದೇಶ ಇರುತ್ತೆ, ಹೋಗ್ತಿರ್ತೀಯಾ. ನೀನು ಆರ್ಮಿ ಕೆಲ್ಸಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅವ್ನ ಉದ್ದೇಶ ಅವ್ನು ಸಾಯೋದೇ ಆಗಿರುತ್ತೆ. ನಾನು ಸಾಯ್ತೀನಿ ಅಂತ ಗೊತ್ತಿದ್ದೆ ಅವನು ಆರ್ಮಿಗೆ ಕೆಲ್ಸಕ್ಕೆ ಹೋಗಿರ್ತಾನೆ. ಅಂಥವ್ರು ಕೂಡ ಸತ್ತಾಗ ಅವರ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಟ್ಟು ಮರುಗಿದಂತಹ ದೇಶ. ಆದರೆ ಏನೂ ತಪ್ಪು ಮಾಡದೇ ಇರೋ, ಎಲ್ಲಿಂದನೋ ಪ್ರವಾಸಕ್ಕೆ ಅಂತ ಹೋಗಿರೋ ಅಲ್ಲಿನ ಕಾಶ್ಮೀರಿಗಳಿಗೆ, ಅಲ್ಲಿ ವಾಸಿಸ್ತಾ ಇರುವಂತಹ ಕಾಶ್ಮೀರಿಗಳಿಗೆ ನಾವು ಇಲ್ಲಿಂದ ಹೋಗಿ ದುಡ್ಡನ್ನು ಕೊಟ್ಟು ಅವರು ಜೀವನ ಮಾಡೋದಕ್ಕೆ ಒಂದು ಹೆಲ್ಪ್ ಕ್ರಿಯೇಟ್ ಮಾಡಿಕೊಂಡು ಕೊಡುವಂತಹ ಸಿಚುವೇಶನ್ನ ಹೊಂದಿರುವಂತಹ ಜನಗಳನ್ನ ಪಾಯಿಂಟ್ ಬ್ಲಾಕಲ್ಲಿ ನೀನು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಗನ್ನಿಟ್ಟು ಶೂಟ್ ಮಾಡಿ ಸಾಯಿಸ್ತಾರೆ ಅಂತಂದರೆ ಯೋಚನೆ ಮಾಡಿ. ಏನನ್ಸುತ್ತೆ ನಿಮಗೆ ಈ ಘಟನೆ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದರ ಜೊತೆಗೆ ಆದಷ್ಟು ಬೇಗ ಗವರ್ನಮೆಂಟ್ ಆಫ್ ಇಂಡಿಯಾ ಈ ಘಟನೆಗೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು. ದೇಶದ ಮೂಲೆಗಳಿಂದ ಹೋದಂತಹ ಪ್ರವಾಸಿಗರು ಯಾರೆಲ್ಲ ಪ್ರಾಣ ಬಿಟ್ಟಿದ್ದಾರೆ ಅವರ ಕುಟುಂಬಗಳಿಗೆ ಆದಷ್ಟು ಬೇಗ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಬೇಕು. ನಮಸ್ಕಾರ. ಬೀಟ್ಲೆಸ್ ಕರ್ನಾಟಕ.